ಇನ್ನು ಶಾಸಕ ಬಿ.ಆರ್. ಪಾಟೀಲ್ ಅವರ ಕಿಡಿಗೆ ಕಾಂಗ್ರೆಸ್ ಮನೆ ಈಗ ಜ್ವಾಲಾಗ್ನಿ ಆಗ್ಬಿಟ್ಟಿದೆ. ಹಣ ಕೊಡಿ ಮನೆ ಪಡಿ, ಇದೊಂದು ಗ್ಯಾರಂಟಿ. ಹಣ ಕೊಡಿ ಮನೆ ಪಡಿ ಗ್ಯಾರಂಟಿ ಬಗ್ಗೆ ಕೈ ಶಾಸಕ ಬಿ.ಆರ್. ಪಾಟೀಲ್ ಕಿಡಿಕಾರಿದ್ದಾರೆ. ಶಾಸಕ ಬಿ.ಆರ್. ಪಾಟೀಲ್ ಆರೋಪಕ್ಕೆ ವಸತಿ ಸಚಿವರು ಕೂಡ ಸವಾಲು ಹಾಕಿದ್ರು. ಆರೋಪ ಸಾಬೀತು ಮಾಡಿದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಜಮೀರ್ ಮಾತನಾಡಿದ್ರು. ಬಡವರ ಹಣ ತಿಂದವರು ಹುಳ ಬಿದ್ದು ಸಾಯ್ತಾರೆ ಅಂತ ಶಾಪ ಹಾಕಿದ್ರು. ಬಹುಶಃ ಅವ್ರವರೇ ಶಾಪ ಹಾಕೊಂಡಂಗೆ ಅನ್ನಿಸ್ತಾ ಇದೆ. ಇದು ಗೊತ್ತಿಲ್ಲ, ಜಮೀರ್ ಅವರ ಶಾಪ ಯಾರಿಗೋ ಗೊತ್ತಿಲ್ಲ. ವಸತಿ ಸಚಿವ ಜಮೀರ್ ಅಹಮದ್ ಶಾಪ ಹಾಕಿದ್ ಯಾರಿಗೆ ಅನ್ನೋ ಪ್ರಶ್ನೆ ಇದೆ. ನಾನಂತೂ ಸತ್ಯ ಹರಿಶ್ಚಂದ್ರ ಅಲ್ಲ, ಆದ್ರೆ ಬಡವರ ವಿಚಾರದಲ್ಲಿ ನಾನು ಹಿಂಗ್ ಮಾಡಿಲ್ಲ, ಅದರ ಅರ್ಥ ಬೇರೆ ಯಾವುದೋ ವಿಚಾರದಲ್ಲಿ ಮಾಡಿದ್ದೀನಿ ಅಂತ ಇಟ್ ಇಸ್ ಅಂಡರ್ಸ್ಟುಡ್. ಇರ್ಲಿ, ಬೇರೆ ಯಾವುದೋ ವಿಚಾರಕ್ಕೆ ನಾನು ಹೋಗೋದಿಲ್ಲ, SBI ತನಿಖೆ ಮಾಡಿಸ್ಲಿ, CBI ತನಿಖೆ ಮಾಡಿಸ್ಲಿ ಅಂತ ಸವಾಲ್ ಹಾಕಿದ್ದಾರೆ ಸಚಿವ ಜಮೀರ್. ಏನ್ ಮಾತಾಡಿದ್ದಾರೆ ಒಂದು ಕ್ಷಣ ಕೇಳಿಸ್ಕೊಂಡ್ಬಿಡೋಣ. ಆ ಥರ ದಲಿತರ ಬಂದಿಲ್ಲ ನನಗೆ. ಈ ಮನೆಗಳು ಬಡವರಲ್ಲಿ ಕೊಡದೆ 1,20,000. ಅದನ್ನ ಅರ್ಥ ದುಡ್ಡು ತಗೊಂಡು ನಾವು ಮನೆಗಳು ಕೊಡ್ದ. ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೇದಾಗ್ತದ, ನಮ್ಮ ಮಕ್ಳಿಗೆ ಒಳ್ಳೇದಾಗ್ತದ. ಹುಳಾಬಿ ಸಾಯ್ತಾರೆ ಬಡವರಿಗೆ. ಒಂದು 5-10 ಸಾವಿರ ತಗೊಳ್ಳೋದಾ ಇದು? ಹೇಳ್ತಾ ಇಲ್ಲ. ನಾನು ನನ್ನ ಮಾತಿಗೆ ಬದ್ದಾಗಿದ್ದೀನಿ. ಮಾನ್ಯ ಮುಖ್ಯಮಂತ್ರಿಗೆ ಹೇಳಿ, ಇದು ನಾನು ಹೇಳ್ತೀನಿ, ಬಿ.ಆರ್. ಪಾಟೀಲ್ ಅವ್ರು ಪತ್ರ ಬರೀಲಿ, ತನಿಖೆ ಆಗಲಿ. ಇದು ನಾನೇ ಸಚಿವನಾಗಿ ಹೇಳ್ತಾ ಇದ್ದೀನಿ. ನಾನು ಸಚಿವ CBI ಕೊಡಿ ಸ್ವಾಮಿ, ತನಿಖೆ ಆಗ್ಬೇಕಿದು. ಈಗ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ ದುಡ್ಡು ತಗೊಂಡ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳಿ? ಅದು ಯಾರು ಎನಿಬಡಿ, ನಾನಂತ ಇಲ್ಲ, ಯಾವನ ತಗೊಳ್ಳಿ ಅವನು. ಅದೇ ನಾನು ಮಿನಿಸ್ಟರ್ ಅದು ತಗೊಳ್ಳಿ, ನಮ್ಮ ಸ್ಟಾಫನ್ನು ತಗೊಳ್ಳಿ, ನಮ್ಮ ಇಲಾಖೆಯ ಅಧಿಕಾರಿಗಳನ್ನು ತಗೊಳ್ಳಿ, ಪಂಚಾಯತ್ ಮೆಂಬರ್ ತಗೊಳ್ಳಿ, ಅವ್ರ ಮೇಲೆ ತನಿಖೆ ಆಗಬೇಕು, ಅವ್ರ ಮೇಲೆ ಕಠಿಣ ಕ್ರಮ ತಗೊಳ್ಳೇಬೇಕು, ಸಾಬೀತಾಗಬೇಕು. ತಾನೆ ಈಗ ಆರೋಪ ಯಾರು ಮಾಡಿರೋದು? ಬಿ.ಆರ್. ಪಾಟೀಲ್ ತಾನೇ ಆರೋಪ ಮಾಡಿರೋದು. ಆಯಿತು ಸ್ವಾಮಿ, ಹೇಳ್ಕೊಳ್ಳಿ, ಸಂತೋಷ, ಖುಷಿ ಪಡ್ಲಿ. ಅವ್ರು CMಗೆ ಏನು ಕೆಟ್ಟ ಹೆಸರು ಬರ್ತಾ ಇದ್ದಿದ್ದು ಅವ್ರಿಗೆ ಗೊತ್ತಿದೆಯಲ್ಲೋ ಗೊತ್ತಿಲ್ಲ. ಈಗ ಯಾರನ್ನ ಹಿಂದಿಂದ 42-36 ಸಾವಿರ ಮನೆ ಕೊಡೋಕ್ಕೆ ಸಾಧ್ಯ ಆಯ್ತಾ? ನಾ ಬಂದಾದ್ಮೇಲೆ ಕೊಟ್ಟಿರೋದು. BJP ಇಷ್ಟೆಲ್ಲ ಮಾತಾಡ್ತಾರಿಲ್ಲ. ಒಂದು ಮನೆ ನಾನು ಹೇಳಿದ್ದೀನಿ, ಭಾಳ ಸತಿ ಸವಾಲು ಹಾಕಿದ್ದೀನಿ ನಾನು. ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿ EHP ಸ್ಕೀಮಲ್ಲಿ ಒಂದು ಮನೆ ಏನಾರ ಕೊಟ್ಟಿದ್ರೆ ರಾಜಕೀಯದಿಂದ ನಿರ್ವೃತ್ತಿ ತೊಗೊಳ್ತೀನಿ ಅಂತ ಹೇಳಿದ್ದೀನಿ ನಾನು. ಎಷ್ಟು? ಒಂದು ಮನೆ. ನಾನು ಮಂತ್ರಿ ಆದಮೇಲೆ ಈಗ 36,789 ಮನೆ ಕೊಡ್ತೀವಿ. ಬರೋ ತಿಂಗಳಲ್ಲಿ 42,345 ಮನೆಗಳು ಕೊಡ್ತಾ ಇದ್ದೀವಿ. ಜಮೀರ್ ಅವರು ಯಾರಕ್ಕೆ ಶಾಪ ಹಾಕಿದ್ರು ಏನು ಅಂತ ಗೊತ್ತಿಲ್ಲ. ಸಮೀವುಲ್ಲಾ ಸರ್ ಮಾತಾಡ್ಬಿಡ್ತೀನಿ. ಸಮೀವುಲ್ಲಾ ಸರ್, ಹಣ ತಗೊಂಡಿದ್ರೆ ಹುಳ ಬಿದ್ದು ಸಾಯ್ತಾರೆ ಅನ್ನೋ ದೊಡ್ಡ ಮಟ್ಟದ ಮಾತುಗಳನ್ನಾಡಿ ದೊಡ್ಡ ಶಾಪವನ್ನ ಜಮೀರ್ ಹಾಕಿರೋದು. ಅಂದ್ರೆ ಈ ಹಣ ಕೊಡಿ ಮನೆ ಪಡಿ, ಇದೊಂದು ಹೊಸ ಗ್ಯಾರಂಟಿ ಮಾಡಿದ್ಯೋ ಏನೋ ನನಗೆ ಗೊತ್ತಿಲ್ಲ ಸರ್. ನೀವೇನ್ ಹೇಳ್ತೀರಿ ಇದ್ರ ಬಗ್ಗೆ? ಒಂದು, ಮಂತ್ರಿಗಳು ತಮ್ಮ ಇಲಾಖೆಗಳನ್ನ ಬಿಗಿಯಾಗಿ ಇಟ್ಕೋಬೇಕು ಮತ್ತು ಇಲಾಖೆಗಳಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದಕ್ಕೆ ಈ ಹೌಸಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ಇವತ್ತು ಬಂದಿರುವಂತಹ ಆರೋಪ ಕಾರಣ ಆಗಿದೆ. ಒಂದು, ಬಿ.ಆರ್. ಪಾಟೀಲ್ ನೇರವಾಗಿ ಜಮೀರ್ ಅಹಮದ್ ಅವ್ರ ಮೇಲಿನ ಆರೋಪ ಏನ್ ಮಾಡಿಲ್ಲ, ಬಟ್ ಅವರ ಇಲಾಖೆ ಎಷ್ಟೊಂದು ವೀಕ್ ಆಗಿದೆ, ಎಲ್ಲಾ ಹಂತದಲ್ಲೂ ಕೂಡ ಇಲಾಖೆನಲ್ಲಿ ಹೇಗೆ ಲಂಚಾವತಾರ ತಲೆ ಎತ್ತಿದೆ ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಜಮೀರ್ ಅವರ ಇಲಾಖೆ ಬಗ್ಗೆ ಸೂಕ್ಷ್ಮವಾಗಿ ಬಿ.ಆರ್. ಪಾಟೀಲ್ ಮಾತಾಡಿರಬಹುದು. ಇದನ್ನ ನಾನು ಸಿಂಬಾಲಿಕ್ ಅಂತ ತಿಳ್ಕೊತೇನೆ. ಇನ್ನು ಬೇಕಾದಷ್ಟು ಡಿಪಾರ್ಟ್ಮೆಂಟ್ ಇದೆ. ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡೋದು ಅಕ್ಷಮ್ಯ ಅಪರಾಧ ಆದ್ರೆ ಕಾಂಗ್ರೆಸ್ ಪಾರ್ಟಿ ಸ್ಟ್ಯಾಂಡ್ ಏನು ಅಂತ ನಾನು ಕೇಳೋದಕ್ಕೆ ಬಯಸ್ತೇನೆ. ರಘು ದೊಡ್ಡೇರಿ ಅವರು ಮಾತಾಡ್ಬಿಟ್ಟು ಅವರು ಅಕ್ಷಮ್ಯ ಅಪರಾಧ ಮಾಡಿದ್ದಾರೆ ಅಂತ ಹೇಳಿದ್ರು. ಈಗ ಒಬ್ಬ ಶಾಸಕ ಅವರಿಗೆ ನೋವಾದ ಸಂದರ್ಭದಲ್ಲಿ, ಅವರಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ಅವರು ಮಾತಾಡಿದಾಗ ಒಬ್ಬ ಪಾರ್ಟಿ ಸ್ಪೋಕ್ಸ್ಮ್ಯಾನ್, ಅದೇ ಪಾರ್ಟಿಯ ಸ್ಪೋಕ್ಸ್ಮ್ಯಾನ್ ಅದನ್ನ ಅಕ್ಷಮ್ಯ ಅಪರಾಧ ಅನ್ನೋದಿತ್ತು ಅಂದ್ರೆ ಹಾಗಾದ್ರೆ ಪಾರ್ಟಿನಲ್ಲಿ ಇರೋದಕ್ಕೆ ಅವರ ಅರ್ಹತೆಯನ್ನು ಕಳ್ಕೊತಾರೆ. ಅದನ್ನ ಅವ್ರ ಪ್ರಕಾರ, ನನ್ನ ಪ್ರಕಾರ ಅಲ್ಲ. ಹೀಗಾಗಿ ನಾನು ಜಮೀರ್ ಅವರ ಇಲಾಖೆಯ ಬಗ್ಗೆ ಏನು ಅವ್ರು ಅಲಿಗೇಷನ್ ಮಾಡಿದ್ದಾರೆ ಅದನ್ನ ಸಾಂಕೇತಿಕ ಅಂತವು ಬೇಕಾದಷ್ಟು ಎಕ್ಸೈಸ್ ಡಿಪಾರ್ಟ್ಮೆಂಟ್ ಕೊಳತು ನಾಡ್ತಾ ಇದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಆಗ್ತಿದೆ ಅಂತಂದ್ರೆ ಅಲ್ಲಿ ಹೇಳೋರು ಕೇಳೋರು ಇಡೀ ಡಿಪಾರ್ಟ್ಮೆಂಟ್ ಕ್ರಿಪ್ಟೋ ಕರೆನ್ಸಿ ಹೋಗ್ತಾ ಇದೆ. ಎಕ್ಸೈಸ್ ಡಿಪಾರ್ಟ್ಮೆಂಟ್ ಇಂಧನ ಇಲಾಖೆ ಹೇಳಿ, ಇಂಧನ ಇಲಾಖೆ ಎಲ್ಲವೂ ಕೂಡ. ಹೀಗಾಗಿ ಇಲ್ಲಿ ಇವರು ಗ್ಯಾರಂಟಿಗಳು, ಅಫ್ಕೋರ್ಸ್ ಗ್ಯಾರಂಟಿಗಳ ಮೂಲಕ ಸರ್ಕಾರದ ಜನಪ್ರಿಯತೆ ಹೆಚ್ಚಿಸಬಹುದು ಮತ್ತು ಜನರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರಲ್ವಾ. ಗ್ಯಾರಂಟಿಗಳ ಮೂಲಕವೂ ಕೂಡ ಅವ್ರು ಪಡ್ಕೊಂಡಿರುವಂತಹ ಜನಪ್ರಿಯತೆ ಇಲ್ಲಿ ಕೊಲ್ಯಾಪ್ಸ್ ಆಗ್ತಾ ಇದೆ. ಸರ್ಕಾರ ತನ್ನ ಪಾಪ್ಯುಲಾರಿಟಿಯನ್ನ ಕಳ್ಕೊತಾ ಇದೆ. ಜನ ಶಾಪ ಹಾಕುವ ಸ್ಥಿತಿಗೆ ಬರ್ತಿದ್ದಾರೆ. ಹೀಗಾಗಿ
ಶಾಸಕರು ಸಂಘಟಿತರವಾಗಿ ಅದೇ ಕಾಂಗ್ರೆಸ್ ಪಕ್ಷದ ಶಾಸಕರೇ ನನಗೆ ತಿಳಿದ ಮಟ್ಟಿಗೆ ಒಂದು ಸಂಘಟಿತ ಸಭೆಯನ್ನ ಕರೀತಾ ಇದ್ದಾರೆ. ಅಸಮಾಧಾನಗೊಂಡಿರುವ ಶಾಸಕರು ಒಂದು ಸಭೆಯನ್ನ ಕರೀತಾ ಇದ್ದಾರೆ. ಈ ಸಭೆಯನ್ನ ಚರ್ಚಿಸಿ ದೆಹಲಿಗೆ ಹೋಗಿ ಸಚಿವರ ವಿರುದ್ಧ, ಸಚಿವರ ಅಕ್ರಮಗಳ ವಿರುದ್ಧ ಒಂದು ದೊಡ್ಡ ಪಟ್ಟಿಯನ್ನ ರೆಡಿ ಮಾಡಿಕೊಂಡು ದೆಹಲಿ ಹೈಕಮಾಂಡ್ಗೆ ದೂರನ್ನ ಕೊಡೋದಕ್ಕೆ ಅವರು ಸಜ್ಜಾಗ್ತಾರೆ. ಸರ್, ನಾನು ಇನ್ನೊಂದು ಪ್ರಶ್ನೆ ಮಾಡ್ತೀನಿ. ನನ್ನ ಪ್ರಶ್ನೆ ಇನ್ನು ಮುಗ್ದಿಲ್ಲ ನಿಮ್ಗೆ. ಸಮೀವುಲ್ಲಾ ಸರ್, ನಾನು ಇದನ್ನ ನಿಮ್ಮ ಪರವಾಗೂ ಪ್ರಶ್ನೆ ಮಾಡ್ತಾ ಇದ್ದೀನಿ ಅವ್ರಿಗೆ. ಏನಂತಂದ್ರೆ, ನೀವು ನಿಮ್ಮ ಪಕ್ಷದ ಶಾಸಕರುಗಳು ಮಾತಾಡೋದೇ ಅಕ್ಷಮ್ಯ ಅಪರಾಧ ಅಂತ ಆಗ್ಬಿಟ್ರೆ, ನಿಮ್ಮ ಪಕ್ಷದ ಶಾಸಕರುಗಳಿಗೆ ನಿಮ್ಮ ಸಚಿವರು ಸ್ಪಂದಿಸಿದ್ರೆ ಸರಿಯಾದ ಟೈಮಲ್ಲಿ, ನಿಮ್ಮ ಮುಖ್ಯಮಂತ್ರಿಗಳು ಸರಿಯಾಗಿ ಉತ್ತರ ಕೊಡುವ ಜಾಗದಲ್ಲಿ ಇದ್ದಿದ್ರೆ, ಅಧಿಕಾರಿಗಳು ನಿಮ್ಮ ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಏನಿದ್ದಾರೆ ಸರಿಯಾಗಿ ಕೆಲಸವನ್ನ ಮಾಡ್ತಾ ಇದ್ದಿದ್ರೆ, ಅವ್ರು ಯಾಕ್ರಿ ಬಹಿರಂಗವಾಗಿ ಬಂದು ಮೀಡಿಯಾಗಳ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು? ಡೋಂಟ್ ಯು ಪೀಪಲ್ ಫೀಲ್ ಶೇಮ್ ಆನ್ ದಿಸ್? ನೋಡಿ ಸಿಂಧೂರ, ಒಂದು ವಿಚಾರವನ್ನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬಿ ಆರ್ ಪಾಟೀಲ್ ಅವರು ಹಿರಿಯ ಟಾರ್ಗೆಟ್ ಮಾಡ್ತಾ ಇಲ್ಲ. ಪ್ಲೀಸ್ ಒಂದು ನಿಮಿಷ ಕೇಳಿ, ನಾನು ವಿಚಾರ ಮಾತಾಡ್ತಾ. ಪ್ಲೀಸ್ ವೈಟ್. ನನ್ನ ಸ್ಟೇಟ್ಮೆಂಟ್ ಅನ್ನ ನಿಮ್ಮ ಇಷ್ಟ ಬಂದಂಗೆ ತಿರುಚುವಂತ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಮತ್ತೆ ನೀವು ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ಕೇಳಕ್ ಬಿಡಿ ಪ್ಲೀಸ್. ನೋಡಿ, ಬಿ ಆರ್ ಪಾಟೀಲ್ ಅವರು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಯಾಗಿದ್ದವರು. ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯದರ್ಶಿ 24/7 ಮುಖ್ಯಮಂತ್ರಿಗಳ ಜೊತೆ ಓಡಾಡ್ತಿದ್ದವರು. ಅಂದ್ರೆ ಮಾನ್ಯ ಇವರು ಬಿ ಆರ್ ಪಾಟೀಲ್ ಅವರ ಸಮಸ್ಯೆ ಏನಾದರೂ ಇದ್ದಿದ್ರೆ ಮುಖ್ಯಮಂತ್ರಿಗಳು ಯಾವಳು ಕೂದಲೆಳೆ ಅಂತರದಲ್ಲಿ ಇರ್ತಕ್ಕಂಥವ್ರು. ಸೊ ಹಾಗಾಗಿ ಅವರು ಮುಖ್ಯಮಂತ್ರಿಗಳಿಗೆ ಪಕ್ಕದಲ್ಲೇ ಹೇಳಕ್ಕಾಗಿಲ್ಲ, ಇಲ್ಲಿ ಬಂದು ಹೇಳ್ತಾರೆ ಅಂತಂದ್ರೆ ದರ್ ಇಸ್ ಸಮಥಿಂಗ್ ಐ ಫಿಶಿ. ಸೆಂಟ್ರಲ್ ಏಜೆನ್ಸಿ ಆದಂತಹ ಬಿಜೆಪಿಯ ಮುಂಚೂಣಿ ಘಟಕಗಳು ಅವ್ರ ಮೇಲೆ ಏನಾದ್ರೂ ಅಳ್ಳಾಡಿಸುವಂತ ಕೆಲಸ ಮಾಡ್ತಿದ್ಯಾ ಗೊತ್ತಿಲ್ಲ. ಬಿಜೆಪಿಯ CBI, ED, IT ಏನಾದರೂ ಅವರನ್ನ ಥ್ರೆಟನ್ ಮಾಡಿ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಪ್ರಯತ್ನವನ್ನ ಪ್ಲೀಸ್ ವೇಟ್ ಮಾಡಿ ಸರ್. ಬಿಜೆಪಿ ಸರ್ಕಾರ, ಬಿಜೆಪಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ತರುವಂತ ಪ್ರಯತ್ನವನ್ನು ಇಂಡೈರೆಕ್ಟ್ ಆಗಿ ಮಾಡ್ತಾ ಇದೆ. ಒಂದು ಅನುಮಾನ ಬರ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ಬಿ ಆರ್ ಪಾಟೀಲ್ ಅವರು ಚಿಕ್ಕವರಲ್ಲ, ಫಸ್ಟ್ ಟೈಮ್ MLA ಅಲ್ಲ, ಮುಖ್ಯಮಂತ್ರಿಗಳ ಜೊತೆ ಇರ್ತಕ್ಕಂಥವ್ರು, ಪ್ಲಾನಿಂಗ್ ಕಮಿಷನ್ ವೈಸ್ ಚೇರ್ಮನ್ ಆಗಿರೋರು. ಸೊ ಹಾಗೆ ಒಂದ್ ನಿಮಿಷ, ರಿಸಿಗ್ನೇಷನ್ ಒಂದ್ ನಿಮಿಷ, ಅವ್ರಿಗೆ ಕಾರ್ಯದರ್ಶಿ ನನಗೆ ಮುಖ್ಯಮಂತ್ರಿ ಅಡ್ವೈಸರ್ ಬೇಡ ಅಂತ ಹೇಳಿ ತೆಗೆದುಕೊಂಡಿರೋರು. ಬೇಡ ಅಂತ ನನಗೆ ಮತ್ತೆ ಪ್ಲಾನಿಂಗ್ ಕಮಿಷನ್ ಪಕ್ಕ ಇರ್ತೀನಿ ಅಂದ್ರೆ ಯಾರು ಬೇಡ ಒಂದ್ ನಿಮಿಷ, ಅದನ್ನ ಅವರವರ ವೈಯಕ್ತಿಕವಾದಂತ ವಿಚಾರ ಅವ್ರನ್ನೇ ಕೇಳಿ. ಓಕೆ, ಸೊ ಅಲ್ಲ, ಒಂದ್ ನಿಮಿಷ, ನಾನು ಅವ್ರನ್ನ ಆಲ್ರೆಡಿ ಕೇಳಿದ್ದೇವೆ. ಅವರು ನನಗೆ ಪ್ಲಾನಿಂಗ್ ಕಮಿಷನ್ ಬೇಕು ಅಂತ ಕೇಳಿದರೆ ಅದು ಕೊಟ್ಟಿದ್ದೇವೆ ನಾವು. ಪ್ಲಾನಿಂಗ್ ಕಮಿಷನ್ ಇಸ್ ಆಲ್ಸೋ ವೆರಿ ಕ್ಲೋಸ್ಲಿ ವರ್ಕಿಂಗ್ ವಿತ್ CM. ಎವ್ರಿ ಡೇ ಎವ್ರಿ ಮಿನಿಟ್ ಅವ್ರ ಜೊತೆ ಚರ್ಚೆ ಆಗ್ತದೆ. ಪ್ರತಿದಿನ ಮುಖ್ಯಮಂತ್ರಿಗಳ ಜೊತೆನೇ ಇರುವಾಗ, ಪ್ಲೀಸ್ ವೇಟ್ ಬಿಡಿ, ಪ್ರತಿದಿನ ಮುಖ್ಯಮಂತ್ರಿಗಳ ಜೊತೆ ಇರುವಾಗ ಇವರ ಸಮಸ್ಯೆಯನ್ನು ಮುಖ್ಯಮಂತ್ರಿಗೆ ಹೇಳ್ದಿರಾ ಮೀಡಿಯಾಗೆ ಬರ್ತಾರೆ ಅಂದ್ರೆ ಇದೆಲ್ಲ 100% ಸತ್ಯ. ಕೇಂದ್ರದ ಮುಂಚೂಣಿ ಘಟಕಗಳಾದಂತ CBI, ED, IT ಇದರಿಂದ ಇದೆ 100%. ಇದು ಬಿಜೆಪಿಯ ಪಿತೂರಿ. ಇಂಡೈರೆಕ್ಟ್ ಆಗಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರುವಂತ ಪ್ರಯತ್ನವನ್ನ ಬಿಜೆಪಿ ಇಂಡೈರೆಕ್ಟ್ ಆಗಿ ಮಾಡ್ತಾ ಇದೆ. ಯಾಕೆ ಅಂತಂದ್ರೆ ಅವರಲ್ಲಿ ಈ ಯಾವ ಭಯ ಇದೆಯೋ ಗೊತ್ತಿಲ್ಲ. ಅದರಿಂದ ಅವ್ರ ಮುಖ್ಯಮಂತ್ರಿ ಪಕ್ಕದಲ್ಲಿ ಮನೆಯಲ್ಲೇ ಜೊತೆಲೇ ಇರಬೇಕಾದ್ರೂ telling that B.R. Patil is working as a BJP agent. Not a BJP agent. BJP is acting indirectly, threatening him to damage the party image. B.R. Patil ಅವರ ಬೇಡ ಅಂತ ಆಗ್ತದೆ, ಇನ್ವೆಸ್ಟಿಗೇಷನ್ ಆಗ್ತದೆ. ಮೊನ್ನೆ ಮುಖ್ಯಮಂತ್ರಿಗಳು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಬಿಜೆಪಿ ಯಾರ್ಯಾರು ಇಂಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ದಾರೋ, ಬಿಜೆಪಿ ಯಾರ್ಯಾರು ಕಾಂಗ್ರೆಸ್ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅಂತಿದ್ದಾರೋ ಅವರನ್ನೆಲ್ಲ 100% ನಾವು ಆಕ್ಷನ್ ತೆಗೆದುಕೊಳ್ತೇವೆ. ದೇ ವಿಲ್ ಗೋ ಬಿಹೈಂಡ್ ದ ಬಾರ್. ನಾನು ಒಂದ್ ಹೇಳ್ತಾ ಇದೀನಿ ಸಮೀವುಲ್ಲಾ ಸರ್, ರಘು ದೊಡ್ಡೇರಿ ಅವರೇ, ನಿಮ್ಮ ಸ್ಟೇಟ್ಮೆಂಟ್ ಗಳ ಮೇಲೆ ನಿಮಗೆ ಗಮನ ಇರಲಿ. ಬಿಕಾಸ್ ಯು ಆರ್ ರೆಪ್ರೆಸೆಂಟಿಂಗ್ ಕಾಂಗ್ರೆಸ್, ಐ ಆಮ್ ರೆಪ್ರೆಸೆಂಟಿಂಗ್ ಹೌದು, ರೆಪ್ರೆಸೆಂಟಿಂಗ್ ಗವರ್ನಮೆಂಟ್. ಪ್ಲೀಸ್ ಹೌದು, ಬಿಜೆಪಿ ಒಂದ್ ನಿಮಿಷ, ಬಿಜೆಪಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರವನ್ನೇ ಹೇಗಾದ್ರೂ ಮಾಡಿ ಸ್ಟೆಬಿಲೈಸ್ ಆಗಿರೋದ ಡಿಸ್ಟೆಬಿಲೈಸ್ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದೆ. ಕಳೆದ ವರ್ಷನೂ ಕೂಡ ಇದೇ ಮಾಡಿದ್ರು. ಶಾಸಕರನ್ನ 17 ಶಾಸಕರನ್ನ ಕರ್ಕೊಂಡೋಗಿ ಅಧಿಕಾರ ಮಾಡಿದ್ರು. ಈಗಲೂ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ಫಲಿಸ್ತಾ ಇಲ್ಲ ಅಷ್ಟೇನೆ. ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರ ಅವಿಭಾಜ್ಯ ಅಂಗ. ಯಾವಾಗ ಭ್ರಷ್ಟಾಚಾರ ಬರುತ್ತೋ ಅವರು ED, ID, BJP ಈ ಥರ ಒಂದು ಹೇಳ್ಕೊಂಡು ಬಂದಿರತಕ್ಕಂಥದ್ದು. ಈಗ ಬೇಲೂರು ಗೋಪಾಲ್ ಕೃಷ್ಣ ಅವರು ಒಂದು ಪ್ರಶ್ನೆ ಎತ್ತಿದ್ದಾರೆ. ರಿಸಿಗ್ನೇಷನ್ ಕೊಡಬೇಕು ಸಚಿವರು. ಫಸ್ಟ್ ಅವ್ರು ರಿಸಿಗ್ನೇಷನ್ ಕೊಡಿ. ನಾಗೇಂದ್ರ ಕೊಟ್ಟರು 187 ಕೋಟಿ ರೂಪಾಯಿನ ತಗೊಂಡೋಗಿ ಹೈದರಾಬಾದಲ್ಲಿ ಆಗ್ತಂತವ್ರು ಕೊಟ್ಟರು. ಇವರು ಅದೇ ಕೊಡ್ಲಿ, ರಿಸಿಗ್ನೇಷನ್ ಕೊಡ್ಲಿ. ಅಲ್ಲಿ ಸಚಿವರ ಹೆಸರಿತ್ತು, ಇಲ್ಲಿ ಸಚಿವರ ಹೆಸರನ್ನ ಉಲ್ಲೇಖ ಮಾಡಿಲ್ಲ. ಮೇಡಮ್, ಇದು ನೈತಿಕತೆ ಪ್ರಶ್ನೆ. ನೈತಿಕತೆ. ಈಗ ನನ್ನ ಮಂತ್ರಾಲಯದ ಕೆಳಗಡೆ ಏನೋ ಆಗ್ತಿದೆ ಅಂದ್ರೆ ಐ ಶುಡ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ, ನಾಟ್ ಮೈ ಆಫೀಸರ್ಸ್. ರೆಸ್ಪಾನ್ಸಿಬಿಲಿಟಿ ತಗೋಬೇಕು ಅಂತ ಮಾತ್ರಕ್ಕೆ ರಿಸೈನ್ ಮಾಡಬೇಕು ಅಷ್ಟೇ ಅಲ್ಲ. ಇದು ಯಾರು ಬಿಜೆಪಿ ನವರು ಮಾಡತಕ್ಕಂತ
ಬಿಜೆಪಿಯವ್ರು ಮಾಡಿರ್ತಕ್ಕಂಥ ಆರೋಪ ಅಲ್ಲ ಇದು. ರಾಜು ಕಾಗೆ ಅವರು ಹೇಳಿದ್ದಾರೆ, 2 ದಿವಸ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಏನು ಸುಮಾರು 2100 ಕೋಟಿಯಷ್ಟು ಲಂಚ ಇದರಲ್ಲಿ ವರ್ಗಾವಣೆ ಆಗಿದೆ, ಇದರಲ್ಲಿ ಅಷ್ಟೊಂದು ಪ್ರಬಲವಾಗಿ ನಡೆದಿದೆ ಭ್ರಷ್ಟಾಚಾರ ಅಂತ ಒಂದು ನಮ್ಮದು ಆರೋಪ ಇದೆ. ಅದಕ್ಕೋಸ್ಕರ ಇವಾಗ ಏನಾಗಿದೆ, ಒಂದಲ್ಲ ನಮ್ಮ ಸಮೀವುಲ್ಲಾ ಸರ್ ಹೇಳೋ ಥರ ಈಗ ಭಾಳಷ್ಟು ಜನ ಬರೋರಿದ್ದಾರೆ. ಈಗ ಭಾಳಷ್ಟು ಜನ MLAಗಳು ಹೊರಗಡೆ ಬಂದು ತಮ್ಮನ್ನು ಹೇಳೋರಿದ್ದಾರೆ. ಒಂದು ಸಣ್ಣ ಗುದ್ಲಿ ಪೂಜೆ ಆಗಿಲ್ಲ ಅಂತ ಕಾಗೆ ಅವರು ಹೇಳಿದ್ದಾರೆ. 2 ದಿವಸ ರೆಸಿಗ್ನೇಷನ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇದೊಂದು ಅವಮಾನಕರವಾದಂಥ ಸಂಗತಿ. ಇದುವರೆಗೂ ನೀವು ಬಿಜೆಪಿ, ಇಡಿ, CBI ತೋರಿಸ್ತಾ ಇದ್ದಿಲ್ಲ, ಇವತ್ತು ನಿಮ್ಮ ಜನ ನಿಮ್ಮ ಮುಖಕ್ಕೆ ಹೊಡಿತಿದ್ದಾರೆ. ಅಂತಹ ಸಂದರ್ಭದಲ್ಲಿ ಗೃಹ ಸಚಿವರು, ಹಿರಿಯ ಸಚಿವರಾದಂಥವ್ರು ಹೇಳಿದ್ದಾರೆ, ಸಿದ್ದರಾಮಯ್ಯ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ದಾರೆ. ಪಬ್ಲಿಕಲ್ಲಿ ಎಣ್ಣೆ ಕೊಡೋಕೆ ದುಡ್ಡಿಲ್ಲ ಅನ್ನೋ 58,000 ಕೋಟಿ ರೂಪಾಯಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ನಿಮಗೆ ದುಡ್ಡಿಲ್ಲ ಅಂತ ಹೇಳೋದನ್ನ ಅವರೇ ನೇರವಾಗಿ ಒಪ್ಕೊಂಡಿದ್ದಾರೆ. ಲೀಗಲ್ ನಮ್ಮ ಎಕನಾಮಿಕ್ ಅಡ್ವೈಸರ್ ರಾಯರೆಡ್ಡಿ ಮೊದಲೇ ಹೇಳಿದ್ದಾರೆ, ದೇಶಪಾಂಡೆ ಅವರು ಹೇಳಿದ್ದಾರೆ, ಇದರಿಂದ ಗ್ಯಾರಂಟಿಗಳಿಂದ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ. ನೀವು ಏನು ಇಂಥದಿಲ್ಲ ಅಂತ ಹೇಳಿ ಯಾರು ಬಿಜೆಪಿ ಇವರಿಗೆ ಪ್ರತಿಪಕ್ಷನೇ ಬೇಕಾಗಿಲ್ಲ. ಇವತ್ತು ಅಲ್ಲಿರ್ತಕ್ಕಂಥ ಜನರೇ, ಇವತ್ತು ಶಾಸಕರೇನಿದ್ದಾರೆ ಅವ್ರು 141 ಜನ ಹೇಳ್ತಾರೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಅವ್ರು ಹೊರಗಡೆ ರೊಚ್ಚಿಗೆದ್ದು ನಮ್ಮ ಸಮೀವುಲ್ಲಾ ಜಿ ಹೇಳೋ ಥರ ಈ ಕಾಂಗ್ರೆಸ್ ಪಾರ್ಟಿಗೆ ಒಂದು ಮುಖಭಂಗ ಮಾಡುವಂಥದ್ದು, ಅವರ ಭ್ರಷ್ಟಾಚಾರ ಹೊರಗಡೆ ತರ್ತಕ್ಕಂಥದ್ದು ಇವರು ಈಗ ಸದ್ಯದಲ್ಲಿ ಆಗ್ತದೆ. ಅದಕ್ಕೋಸ್ಕರ ಇವರು ಜವಾಬ್ದಾರಿ ತಗೊಳ್ಬೇಕು. ಇವತ್ತೇನಾಗಿದೆ, ಇವತ್ತು ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿದ್ದಾರೆ. ಡೆಲ್ಲಿಗೂ ಅಲ್ಲ ಹೋಗ್ಬೇಕಾಗಿದ್ದು, ಅನಾವೃಷ್ಟಿ ಅತಿವೃಷ್ಟಿಯಿಂದ ನರಸ್ತಿರ್ತಕ್ಕಂಥ ರೈತರು, ಬಡ ಜನರನ್ನು ನೋಡ್ಲಿಕ್ಕೆ ಹೋಗ್ಬೇಕಾಗಿತ್ತು ಮುಖ್ಯಮಂತ್ರಿಗಳು. ಇವತ್ತು ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಹೈಕಮಾಂಡ್ನ ಕಮೆಂಟ್ ಮಾಡೋಕ್ಕೆ. ನೀವೇನು ಹೋಗ್ತೀರಿ, ಪ್ರತಿ ಸಾರಿ ಏನಾದರೂ ಅಲ್ಲಿ ದೂರ ಹೇಳ್ಬಿಟ್ಟು ಏನೋ ಅಡ್ಜಸ್ಟ್ ಮಾಡ್ಕೊಂಡು ಬರ್ತೀರಿ. ಅದೆಲ್ಲ ರಾಜಕಾರಣ. ಇವತ್ತಿನ ರಾಜಕಾರಣ ಇವತ್ತು ಅತಿವೃಷ್ಟಿಯಿಂದ ಎಷ್ಟು ನಷ್ಟ ಆಗಿದೆ, ರೈತರಿಗೆ ನಷ್ಟ ಆಗಿದೆ, ಅವರಿಗೆ ಸರಿಯಾದ ಬೆಳೆಗೆ ಕಾಳುಗಳು ಸಿಗ್ತಾ ಇಲ್ಲ, ಗೊಬ್ಬರ ಸಿಗ್ತಾ ಇಲ್ಲ, ಸರಿಯಾದ ಸಮಯಕ್ಕೆ ಆಗ್ತಾ ಇಲ್ಲ. ಅದನ್ನ ನೋಡ್ಬೇಕಾಗುತ್ತೆ ನೀವು. ಇವತ್ತು ನಿಮ್ಮ ಮನೆ ನಿಜವಾಗ್ಲೂ ಉರಿದ ಮನೆ ಆಗಿದೆ, ಅದ್ರಲ್ಲಿ ಯಾವುದೇ ರೀತಿಯಾದಂತ ಇದಿಲ್ಲ. ನೀವು ಸ್ವಂತ ಜವಾಬ್ದಾರಿ ತಗೊಳ್ಬೇಕು. ಸಿದ್ದರಾಮಯ್ಯ ನೀವು ಜವಾಬ್ದಾರಿ ತಗೊಳ್ಬೇಕು, ನೀವು ವೈಯಕ್ತಿಕ ಜವಾಬ್ದಾರಿ ತಗೊಳ್ಬೇಕು. ಒಂದು ಪ್ರಶ್ನೆ ಇದೆ ರಘು ದೊಡ್ಡೇರಿ ಅವರೇ, ನೀವು ಬ್ರೇಕ್ ಆದ್ಮೇಲೆ ಬೇಕಾದ್ರೆ ಅದಕ್ಕೆ ಉತ್ತರ ಕೊಡಿ. BR ಪಾಟೀಲ್ ಅವ್ರಿಗೆ ಇಡಿ, IT ಕೇಂದ್ರದ ಸಂಸ್ಥೆಗಳು ಒಂದಷ್ಟು ಹೆದರಿಕೆ ಹಾಕಿ ಬೆದರಿಸಿ ಅವ್ರು ಈ ತರ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಅನ್ನೋದಾದ್ರೆ ನಿಮ್ಮ ವರ್ಷನ್ನು, ಬೇಳೂರು ಗೋಪಾಲಕೃಷ್ಣ ಅವ್ರಿಗೆ ಯಾರು ಎದುರಿಸ್ತಿದ್ದಾರೆ ಅನ್ನೋ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡ್ಬೇಕು ನನಗೆ.